ನಿಮಗೆ ಗೊತ್ತಾ, ಭಾರತವು ಪ್ರಪಂಚದ ಅತಿ ದೊಡ್ಡ ಡಿಜಿಟಲ್ ಮಂಡಿಯನ್ನು ಸದ್ದಿಲ್ಲದೆ ನಿರ್ಮಿಸಿದೆ. ಈ ಅತಿ ದೊಡ್ಡ ಡಿಜಿಟಲ್ ಮಾರ್ಕೆಟ್ನ ಹೆಸರೇ ಈ-ನಾಮ್. ಆಶ್ಚರ್ಯದ ವಿಷಯ ಏನಂದ್ರೆ, ಭಾರತದ 99% ಜನರಿಗೆ ಇದರ ಬಗ್ಗೆ ಇನ್ನೂ ಗೊತ್ತೇ ಇಲ್ಲ, ಹಾಗೂ ಇದರಲ್ಲಿ ಎಷ್ಟೊಂದು ಅವಕಾಶಗಳಿವೆ ಎನ್ನೋ ಐಡಿಯಾ ಕೂಡ ಇಲ್ಲ. ನೀವು ಒಂದು ದೊಡ್ಡ ಬಿಸ್ನೆಸ್ ಪ್ಲಾನ್ ಹುಡುಕ್ತಾ ಇದ್ದೀರಾ? ಹಾಗಾದರೆ ಸ್ಕ್ರೋಲ್ ಮಾಡೋದನ್ನು ನಿಲ್ಲಿಸಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗಾದರೆ ಈ-ನಾಮ್ ಅಂದರೆ ಏನು? ಇದು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ಕೃಷಿ ಸಚಿವಾಲಯ ಆರಂಭಿಸಿದ ಈ ಯೋಜನೆ ಕೇವಲ ಒಂದು ವೆಬ್ಸೈಟ್ ಅಲ್ಲ, ಇದು ಒಂದು ಕ್ರಾಂತಿ. ಭಾರತದಾದ್ಯಂತ ಇರುವ 1000ಕ್ಕೂ ಹೆಚ್ಚು ಮಂಡಿಗಳನ್ನು ಒಂದೇ ಡಿಜಿಟಲ್ ನೆಟ್ವರ್ಕ್ಗೆ ಜೋಡಿಸುವುದನ್ನು ಊಹಿಸಿಕೊಳ್ಳಿ. ಇದು ಭಾರತದ ಅಧಿಕೃತ ಡಿಜಿಟಲ್ ಮಂಡಿ. ಇಲ್ಲಿ ಬೆಳೆಗಳ ಮಾರಾಟ ಮತ್ತು ಖರೀದಿ ಆನ್ಲೈನ್ನಲ್ಲೇ ನಡೆಯುತ್ತೆ, ಅದು ಕೂಡ ಯಾವುದೇ ಪ್ರಾದೇಶಿಕ ಅಡೆತಡೆಗಳಿಲ್ಲದೆ. ಈ-ನಾಮ್ ಹೇಗೆ ಕೆಲಸ ಮಾಡುತ್ತೆ? ಇದರ ಪ್ರಕ್ರಿಯೆ ತುಂಬ ಸರಳ ಮತ್ತು ಪಾರದರ್ಶಕವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ಪೋರ್ಟಲ್ನಲ್ಲಿ ಲಿಸ್ಟ್ ಮಾಡಬಹುದು. ನಿಮ್ಮ ಬೆಳೆ ಲಿಸ್ಟ್ ಆದ ಮೇಲೆ ಟ್ರೇಡರ್ಸ್ಗಳು ಲೈವ್ ಆಗಿ ಬಿಡ್ ಮಾಡ್ತಾರೆ. ಇದು ಶೇರ್ ಮಾರ್ಕೆಟ್ನ ಥರ ರಿಯಲ್ ಟೈಮ್ನಲ್ಲಿ ಅಪ್ಡೇಟ್ ಆಗುತ್ತೆ. ಡೀಲ್ ಓಕೆ ಆದರೆ ಡಿಜಿಟಲ್ ಮೂಲಕ ಸೇಫ್ ಆಗಿ ಹಣ ವರ್ಗಾವಣೆ ಆಗುತ್ತೆ. ಒಂದೇ ಕ್ಲಿಕ್ನಲ್ಲಿ ಬೇರೆ ರಾಜ್ಯಗಳ ಜೊತೆ ವ್ಯಾಪಾರ ಮಾಡಬಹುದು. ಅಂದರೆ ಮಧ್ಯವರ್ತಿಗಳಿಲ್ಲ, ಕಮಿಷನ್ ಏಜೆಂಟ್ಗಳ ಕಾಟ ಇಲ್ಲ. ಇದು ಪ್ಯೂರ್ ಬಿಸ್ನೆಸ್ ಪವರ್ ಅಂತಲೇ ಹೇಳ್ಬೋದು. ಗೂಗಲಲ್ಲಿ ಈ-ನಾಮ್ ಅಂತ ಸರ್ಚ್ ಮಾಡಿದರೆ ಮೊದಲನೇ ವೆಬ್ಸೈಟ್ ಏನು ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಮಂಡಿ ಇನ್ಫಾರ್ಮೇಷನ್, ಮಂಡಿ ಟ್ರೇಡ್ ಡೀಟೇಲ್ಸ್, ಮಂಡಿ ನಿಯರ್ ಮೀ, ನಾಮ್ ಲೈವ್ ಟ್ರೇಡ್ ಅಂತ ಇರುತ್ತೆ. ಮಂಡಿ ಇನ್ಫಾರ್ಮೇಷನ್ ಅಂದರೆ ನಮ್ಮ ನಿಯರ್ ಬೈ ಮಂಡಿ ಏನಿರುತ್ತೆ ಅದರಲ್ಲಿ ಏನೇನಿದೆ. ಇದರಲ್ಲಿ ಕರ್ನಾಟಕ ಡಿಸ್ಟಿಕ್, ನಮ್ಮದು ಇಲ್ಲಿ 4 ಡಿಸ್ಟಿಕ್ ಮಾತ್ರ ಆ್ಯಡ್ ಮಾಡಿದ್ದಾರೆ: ಬೆಳಗಾವಿ, ದಾವಣಗೆರೆ, ಕಲಬುರಗಿ ಮತ್ತು ತುಮಕೂರು. ಇವಾಗ ದಾವಣಗೆರೆ ಡಿಸ್ಟಿಕ್ ನೋಡೋಣ. ಇದರಲ್ಲಿ ಚನ್ನಗಿರಿನಲ್ಲಿ ಕೊಟ್ಟಿದ್ದಾರೆ ಮಾರ್ಕೆಟು. ಸೊ ಮಂಡಿ ಡೀಟೇಲ್ಸ್ ಇಷ್ಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಿತ್ ಫೋನ್ ನಂಬರ್ ಇದೆ ನೋಡಿ. ಚನ್ನಗಿರಿಗೆ ನೀವು ಯಾವ್ದು ಬೇಕಾದರೂ ಕೂಡ ಸೇಲ್ ಮಾಡ್ಬೋದು. ಇದರಲ್ಲಿ ಏನೇನು ಸೇಲ್ ಮಾಡ್ಬೋದು ಅನ್ನೋದನ್ನು ಇವಾಗ ಇನ್ಫಾರ್ಮೇಷನ್ ತೋರಿಸ್ತೀನಿ ನಿಮಗೆ. ಮಂಡಿ ಟ್ರೇಡ್ ಡೀಟೇಲ್ಸ್. ಸೊ ಮಂಡಿ ಟ್ರೇಡ್ ಡೀಟೇಲ್ಸ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂತಾರಾಜ್ಯದ ವ್ಯಾಪಾರ ಕೂಡ ಮಾಡ್ಬೋದು ಇದರಲ್ಲಿ ಆಂಧ್ರ ಪ್ರದೇಶ್, ಡಿಸ್ಟಿಕ್ ವಿಶಾಖಪಟ್ಟಣಂ, APMC ಅನಕಪಲ್ಲಿ ಅಂತ ಇದೆ. ಕಮೋಡಿಟಿ ಜಾಗರಿ ಕೊಟ್ಟು ನೋಡೋಣ. ಡೇಟ್ 10ನೇ ತಾರೀಕಿಂದ ಕೊಡೋಣ, ನೋಡೋಣ ಈಗ 2 ದಿನದ ಹಿಂದೆ ಹೇಗೆ ಟ್ರೇಡ್ ಆಗಿದೆ ಅಂತ. ನಾರ್ಮಲ್ ಜಾಗರಿದು ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತಾ ಇದೆ. ಇವಾಗ ಕಮೋಡಿಟಿ ಚೇಂಜ್ ಮಾಡಿ ನೋಡೋಣ. ಜಾಗರಿ ಬ್ಲ್ಯಾಕ್ ಅಂತ ಇದೆ. ಸೊ ಡೇಟ್ ಅದೇ ಇರಲಿ. ಓಕೆ, ನೀವು ನೋಡ್ಬೋದು ಡೀಟೇಲ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕಮೋಡಿಟಿ ವೆರೈಟಿ ಯಾವುದಿದೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಹಾಗೂ ಎಲ್ಲಿ ಪ್ಲೇಸ್ ಅನಕಪಲ್ಲಿ, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್, ಇದು ಕೂಡ ಡೀಟೇಲ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕಮೋಡಿಟಿ ಅರೈವಲ್ಸ್, ಇದು ಕ್ವಾಂಟಿಟಿ, ಹಾಗೂ ಪ್ರೈಸ್ ರೇಂಜ್ 3050 to 3350 ಇದು ಪರ್ ಕ್ವಿಂಟಲ್. ನೀವು ಈ ಪ್ರೈಸ್ ರೇಂಜಲ್ಲಿ ಕರಿ ಬೆಲ್ಲವನ್ನು ತೊಗೊಂಡು ಲೋಕಲ್ ಮಾರ್ಕೆಟ್ಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು. 30ರಿಂದ 35 ರೂಪಾಯಿಗೆ ಬೆಲ್ಲ ಸಿಗುತ್ತೆ. ನೀವು 40ರಿಂದ 45 ರೂಪಾಯಿಗೆ ಮಾರಿದ್ರು ಕೂಡ ನಿಮ್ಗೆ ಒಳ್ಳೆ ಪ್ರಾಫಿಟ್. ಸೊ ಈ ರೀತಿಯಾಗಿ ಮಾರ್ಜಿನ್ನ ನೀವು ಪಡ್ಕೊಳ್ಬೋದು. ಇದು ಒಂದು ಇಂಡಿಯನ್ ಗೌರ್ಮೆಂಟು ಇಂಡಿಯನ್ ಸಿಟಿಸನ್ಸ್ಗೋಸ್ಕರ ಅಂತಲೇ ಈ ಒಂದು ಡಿಜಿಟಲ್ ಮಾರ್ಕೆಟ್ನ ಕ್ರಿಯೇಟ್ ಮಾಡಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ, ಹಾಗೂ ನಿಮಗೆ ಗೊತ್ತಿರೋರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೀವು ಈ-ನಾಮ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕಾಪಿ ಮಾಡಿ ಜಸ್ಟ್ ಪೇಸ್ಟ್ ಮಾಡಿ. ಆ ವೆಬ್ಸೈಟ್ ನಿಮಗೆ ರಿಜಿಸ್ಟ್ರೇಷನ್ ಪೋರ್ಟಲ್ಗೆ ತೊಗೊಂಡೋಗುತ್ತೆ. ರಿಜಿಸ್ಟ್ರೇಷನ್ ಆಪ್ಷನ್ಸ್ನ ನೀವು ನೋಡ್ಬೋದು ಯಾವ್ಯಾವ ಥರ ಇದೆ ಅಂತ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ಟೈಪ್. ಇದರಲ್ಲಿ ನೀವು ಸೆಲ್ಲರ್ ಆಗಿದ್ರೆ, ಅಂದರೆ ಫಾರ್ಮರ್ ಆಗಿದ್ರೆ ಸೆಲ್ಲರ್ ಅಂತ ಕೊಡಿ, ಬೈಯರ್ ಆಗಿದ್ರೆ ಬೈಯರ್ ಅಂತ ಕೊಡಿ, ಅಥವಾ ಕಮಿಷನ್ ಏಜೆಂಟ್, ಸರ್ವಿಸ್ ಪ್ರೊವೈಡರ್, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಎಕ್ಸಾಂಪಲ್ ಸೆಲ್ಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ರಿಜಿಸ್ಟ್ರೇಷನ್ ಟೈಪ್ ಸೆಲೆಕ್ಟ್ ಮಾಡಿದ ಮೇಲೆ ರಿಜಿಸ್ಟ್ರೇಷನ್ ಕ್ಯಾಟಗರಿ ಇರುತ್ತೆ. ಇದರಲ್ಲಿ ಸೆಲೆಕ್ಟ್ ಪ್ಲೀಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸೊ ಇದರಲ್ಲಿ ನಾನು ಇಂಡಿವಿಜುವಲ್ ಫಾರ್ಮರ್ನ ಕ್ಲಿಕ್ ಮಾಡ್ತೀನಿ. ಇವಾಗ ನಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡ್ತಾ ಹೋಗಬೇಕು. ಪರ್ಸ್ನಲ್ ಡೀಟೇಲ್ಸ್ ಆ್ಯಡ್ ಆದಮೇಲೆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ನ ಪ್ರೊವೈಡ್ ಮಾಡಿ. ಪಾಸ್ಬುಕ್ ಅಥವಾ ಕ್ಯಾನ್ಸಲ್ ಚೆಕ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಇದರಲ್ಲಿ, ಹಾಗೂ ಸ್ಕ್ಯಾನ್ಡ್ ID ಪ್ರೂಫ್ ಕೂಡ ಬೇಕಾಗುತ್ತೆ. ಸ್ಕ್ಯಾನ್ಡ್ ID ಪ್ರೂಫ್ ಯಾವುದು ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಅಥವಾ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಈ ಥರದನ್ನು ಕೇಳುತ್ತೆ. ಇದೆಲ್ಲ ಕೊಟ್ಟ ನಂತರ ಸಬ್ಮಿಟ್ ಕೊಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಒಂದು OTP ಜನರೇಟ್ ಆಗುತ್ತೆ. OTP ಆದ ನಂತರ ನಿಮ್ಮದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಸೊ ನೀವು ಬೈಯರ್ ಆಗಿರೋ ರಿಜಿಸ್ಟರ್ ಮಾಡ್ಬೋದು, ಅಥವಾ ಸೆಲ್ಲರ್ ಆಗಿ ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು. ಈಗ ನೀವು ಕಾಯುತ್ತಿದ್ದ ವಿಷಯಕ್ಕೆ ಬರೋಣ. ಇದರಿಂದ ಹಣ ಗಳಿಸುವುದು ಹೇಗೆ? ಇದರ ಲಾಭ ಪಡೆಯಲು ನೀವು ರೈತರೇ ಆಗಬೇಕಾಗಿಲ್ಲ. ಉದ್ಯಮಿಗಳು ಈ-ನಾಮ್ ಪೋರ್ಟಲ್ ಅಥವಾ ಆ್ಯಪ್ನಲ್ಲಿ ಟ್ರೇಡರ್ ಆಗಿ ರಿಜಿಸ್ಟರ್ ಮಾಡ್ಕೋಬೋದು.
ನೀವು ಈ ಪ್ಲಾಟ್ಫಾರ್ಮ್ನ ಮೂಲಕ ನೇರವಾಗಿ ಸ್ಪರ್ಧಾತ್ಮಕ ಮಂಡಿ ದರದಲ್ಲಿ ಬೆಳೆಯನ್ನು ಬಲ್ಕ್ ಆಗಿ ಖರೀದಿ ಮಾಡಬಹುದು. ನಂತರ ಅದನ್ನು ಎಕ್ಸ್ಪೋರ್ಟರ್ಗಳು, ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ದೊಡ್ಡ ಬ್ರ್ಯಾಂಡ್ಗಳಿಗೆ ರೀಸೆಲ್ ಮಾಡಬಹುದು. ನೀವು ಒಂದು ದೊಡ್ಡ ಅಗ್ರಿ ಸಪ್ಲೈ ಬಿಸ್ನೆಸ್ ಅನ್ನೇ ಕಟ್ಟಬಹುದು. ಈ ಸಪ್ಲೈ ಚೈನ್ ಅನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಟ್ರೇಡರ್ಗಳು ತಿಂಗಳಿಗೆ 2 ರಿಂದ 7 ಲಕ್ಷದವರೆಗೆ ಸಂಪಾದನೆ ಮಾಡ್ತಿದ್ದಾರೆ. ಇದರಲ್ಲಿ ಲಾಭ ಮತ್ತು ಸ್ಕೇಲಬಿಲಿಟಿ ನಿಜಕ್ಕೂ ಚೆನ್ನಾಗಿದೆ. ಆದರೆ ನೆನಪಿರಲಿ, ನಿಮ್ಮ ಯಶಸ್ಸು ನಿಮ್ಮ ಲಾಜಿಸ್ಟಿಕ್ ಮತ್ತು ಬಯರ್ ನೆಟ್ವರ್ಕ್ ಮೇಲೆ ನಿಂತಿರುತ್ತೆ. ಇದೇ ರೀತಿಯ ಮತ್ತಷ್ಟು ಹಿಡನ್ ಬಿಸ್ನೆಸ್ ಐಡಿಯಾಗಳಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.